ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ಕಾರಣಕ್ಕಾಗಿ ಇದೀಗ ಅವರು ಸಾಕಿದಂತಹ ಮುದ್ದಾದ ಪ್ರಾಣಿಗಳನ್ನ ಮತ್ತೆ ಪಕ್ಷಿಗಳನ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಪರಿಸ್ಥಿತಿಗೆ ಕುಟುಂಬ ಬಂದಿದೆ. ಹೀಗಾಗಿ ರುಕೋ ಜರಾ ಸಬರ್ ಕರೋ. ನಿನ್ನೆ ಮೊನ್ನೆಯಿಂದ ಒಂದು ವಿಚಾರ ಕೇಳ್ಪಟ್ವಿ. ಏನೋ ದರ್ಶನ್ ಸರ್ ಕುದುರೆ ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ. ವಿಜಯಲಕ್ಷ್ಮಿ ಮೇಡಮ್ ಅವರು ದರ್ಶನ್ ಸರ್ ಏನೋ ತೊಂದರೆಲಿರೋದ್ರಿಂದ ಕುದುರೆ ಎಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತ. ದಯವಿಟ್ಟು ಖಾಸಗಿ ಚಾನೆಲ್ ನಲ್ಲಿ ಯಾವುದೋ ಒಂದ್ರಲ್ಲಿ ನೋಡಿದೆ. ದಯವಿಟ್ಟು ಆ ಚಾನೆಲ್ ಅವರು ಒಂದ್ ಸ್ವಲ್ಪ ವಿಚಾರನ ತಿಳ್ಕೊಂಡು ಮಾತಾಡಿದ್ರೆ ತುಂಬಾ ಉತ್ತಮ. ಇಲ್ಲ ಅಂದ್ರೆ ಸುಮ್ಮನೆ ಏನೇನೋ ವಿಚಾರಗಳನ್ನ ಜನಕ್ಕೆ ತಲುಪಿಸಬೇಡಿ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆಂದ್ರೆ ಇವಾಗ ಈ ತೋಟ ನೋಡ್ಕೋತಾರ ನಾನೇ. ನೀವು ಯಾವ ರೀತಿ ಮಾತಾಡ್ತಾ ಇದ್ದೀರಾ, ಸುಮ್ಮನೆ ಕುದುರೆ ಮಾರಾಟಕ್ಕೆ ಇಟ್ಟಿದ್ದಾರೆ, ಏನು ಎತ್ತ ಅನ್ನೋದನ್ನ ಏನಕ್ಕೆ ಹಾಕಿದೀವಿ ಅನ್ನೋದನ್ನ ಬೋರ್ಡ್ ಅಲ್ಲಿ ಫಸ್ಟ್ ತಿಳ್ಕೊಳ್ಳಿ. ಆ ಬೋರ್ಡ್ ಹಾಕಿ ನಾವು ಆಲ್ಮೋಸ್ಟ್ 1.5 ವರ್ಷದ ಮೇಲೆ ಆಯ್ತು. ಸರ್ ಮಾರಾಟಕ್ಕೆ ಏನಕ್ಕೆ ಹಾಕಿದೀವಿ ಅಂತಂದ್ರೆ ತಿಳ್ಕೊಳ್ಳಿ. ಫಸ್ಟ್ ಯಾರು ಸಾಕೋರಿದ್ರೆ ಬಂದು ವಿಚಾರಿಸಿ ತಗೊಬಹುದು ಅನ್ನೋ ಒಂದು ಅಷ್ಟೇ ಒಂದು ಉದ್ದೇಶದಿಂದ ಮಾರಾಟಕ್ಕಿದೆ ಅಂತ ಹಾಕಿದೀವಿ. ಅಂಡ್ ನಮ್ಮ